ನಮಸ್ಕಾರ. ನಾನು ಜೋಸೆಫ್ ಏಸಪ್ಪ ಮಲ್ಲಾಡಿ, ಕಲಘಟಗಿ ತಾಲೂಕು, ತುಮರಿಕೊಪ್ಪ. ಗಣಕರಂಗ ನಿರಂತರವಾಗಿ ಪ್ರತಿ ತಿಂಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನಗಳಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಯುವ ಪ್ರತಿಭೆಗಳನ್ನು, ಯುವ ಕಲಾವಿದರುಗಳನ್ನು, ಯುವ ಬರಹಗಾರಗಳನ್ನು ಪ್ರೇರೇಪಣೆ ಮಾಡುವುದರ ಮೂಲಕ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಗಣಕರಂಗಕ್ಕೆ ನಾನು ಯಾವಾಗಲೂ ಚಿರಋಣಿ. ಇತ್ತೀಚೆಗೆ ಗಣಕರಂಗ ಏರ್ಪಡಿಸಿರುವ ಕಿರುಕತೆ ಸ್ಪರ್ಧೆಯಲ್ಲಿ ನನ್ನ ಸ್ವರಚಿತ ಕಥೆಯನ್ನು ವಾಚನ ಮಾಡುತ್ತಿದ್ದೇನೆ. ನನ್ನ ಕಥೆಯ ಶೀರ್ಷಿಕೆ ಚಾಕ್ಲೇಟ್ ತರ್ತೀನಿ. ಈರಪ್ಪ ಯಾರ ಮಾತು ಒಟ್ಟ ಕೇಳಲಿಲ್ಲ. ತಾ ಮಾಡಿದ್ದ ಸರಿ ಅಂತಿದ್ದ. ಯಾಕಂದ್ರೆ ಈ ಕಿತ್ತು ತಿನ್ನೋ ಬಡತನ ಅವನನ್ನು ದಡ್ಡತನಕ್ಕೆ ತಂದಿತ್ತು. ಚರಂಡಿ ಈರಪ್ಪ ಅಂತ ಹೆಸರಾದವ. ಅದೇನು ಕೆಲಸ ಇದ್ರೂ ಆಗಂಗಿಲ್ಲ ಅನ್ನೋ ಜಾಯಮಾನ ಅಲ್ಲ. 33 ವರ್ಷದಿಂದ ನಗರ ಪಾಲಿಕೆ ಕೆಲಸ ಮಾಡ್ತಿದ್ದ. ಹಾಳು ಬಾವಿ, ಗಟಾರ, ಹೇಲ್ಗುಂಡಿ ಹಸನು ಮಾಡ್ತಿದ್ದ. ಅವರು ಕೊಟ್ಟಷ್ಟನ್ನು ದೇವರ ಪ್ರಸಾದ ಅಂತ ಎರಡೂ ಕಣ್ಣಿಗೆ ಹೊತ್ಕೊಂಡು ಹೊರಟು ಬಿಡ್ತಿದ್ದ. ಊರಗಿಸಿ ಹುಣಸಿ ಮರದ ಬುಡಕ್ಕೆ ತಟ್ಟಿ ಕಟ್ಟಿದ ಸಂಸಾರ. ಸತ್ತಾನೋ ಅದಾನೋ ಕೇಳಾಕ ತಾಳಿ ಕಟ್ಟಿದ ಹೆಂಡತಿ ದ್ಯಾಮಿ. 2 ಗಂಡು ಮಕ್ಕಳು, 1 ಹೆಣ್ಣಿತ್ತು. ಈ ದರಿದ್ರ ವನವಾಸದಾಗ ಮುಂಜಾನೆ ತಿಂದ್ರ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ತಿಂದ್ರ ರಾತ್ರಿ ಇಲ್ಲ. 6 ವರ್ಷದ ಮಗಳಿಗೆ ಪೀಡ್ಸ್ ಬರ್ತಿತ್ತು. ಬಸ್ಸು ಬಸವ ಅಂತ ಕರೆದ್ರೆ ಸಾಕು, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಮುಂದಿರ್ತಿತ್ತು. ಸಿಟಿ ದವಾಖಾನೆಗೆ ಕರ್ಕೊಂಡು ಹೋಗೋ ಮಗಳು ಆರಾಮಾಗ್ತಾಳ ಅಂತ ಡಾಕ್ಟರ್ ಹೇಳಿದ್ರು. ಇವತ್ತ ನಾಳೆ ಅಂತ 3 ತಿಂಗಳು ಕಳೆದು ಬಿಟ್ಟ. ಒಂದಿನ ರಾತ್ರಿ ಜೋರು ಮಳಿ. ಪಡಪಸಿ ಗಂಡ 12 ಆದರೂ ಮನೆಗೆ ಬರಲಿಲ್ಲ. ದ್ಯಾಮಿ 3 ಕೂಸುಗಳನ್ನ ತಬ್ಕೊಂಡು ಕೂತಿದ್ಲು. ಎಲ್ಲಿಂದಲೋ ರಪ್ ಅಂತ ಬೆಂಕಿಯನ್ನು ಕಾರಿ ಉಗುಳಿದ ಸಿಡಿಲು ಆಸುಪಾಸಿಗೆ ಬಡಿತು. ಬಸವಗ ಪೀಡ್ಸ್ ಬಂದು ಬಾಯಿ ತುಂಬ ಹಳದಿ ಜೊಲ್ಲು ಸೋಪಿನ ನೊರೆಯಾಗಿ ಬಂತು. ದ್ಯಾಮಿ ಎಷ್ಟು ಎಟಕ್ಲಾಡಿದ್ರು. ಬಸ್ಸು ಬಸವಾ, ತಾಯಿ ಕಣ್ಣು ತೆಗಿಬೇ ಅಂತ ಹತ್ಲು, ಕರೆದ್ಲು. ಅವನ ಚೀರಾಟಕ್ಕೆ ಸೂರ, ಶಂಕರ ಅವು ಜೋರಳ್ತಿದ್ವು. ಅಕ್ಕ ಬಾ ಅಕ್ಕ, ಕಣ್ಣು ತೆಗಿಯಕ್ಕ ಅಂತಿದ್ವು. ಬಸ್ಸಿ ಕಣ್ಣು ತೆಗಿಲೇ ಇಲ್ಲ. ಬಂಗಾರದಂಥ ಮಗಳಿಗೆ ಔಷಧ ಕೊಡಕ್ಕಾಗಿಲ್ಲ. ಇದ್ರ ಹೆಣ ಎತ್ಲಿ ಇದೋಳೆ ಜೋಡಾತು. ನಂಗ ಮಗಳನ್ನ ಮಣ್ಣಾಗಿಟ್ಟು ಕುಂತೈತಿ, ನಮ್ಮನ್ನು ನೀರು ಬಡಿಯಾಕ ನಿಂತೈತಿ ಅಂತ ದ್ಯಾಮಿ ಸರಾಪಿಸ್ತಿದ್ಲು. ಈರಗ ಮೈ ತುಂಬ ಕೆಲಸ, ಸಂಜಿಗೆ ಕುಡಿಯಾಕಿರಬೇಕು. ಅಷ್ಟಿದ್ರೆ ಸಾಕು. ಒಂದಿನ ಸರ್ಕಾರದಿಂದ ಟರಾವ್ ಬಂತು. ಚರಂಡಿ ಬಳಿಯುವ, ಡ್ರೈನೇಜಿನ್ ಕ್ಲೀನ್ ಮಾಡೋ ತಿಂಗಳಿಗೆ 80 ರೂಪಾಯಿ ಹೆಚ್ಚು ಮಾಡಲಾಗಿದೆ ಅಂತ ಲಿಸ್ಟ್ ಬಂದಿತ್ತು. ಅದ್ರಾಗ ತನ್ನ ಹೆಸರಿಲ್ಲ ಅಂತ ಕಣ್ಣು ಹನಿ ಕಪಾಳದಿಂದ ಇಳಿದು ಎದೆಯೊಳಗೆ ಇಳಿದಿದ್ವು. ಸುದ್ದಿ ತಿಳಿದ ದ್ಯಾಮಿ ಮಕ್ಕಳು ಆಫೀಸಿಗೆ ಬಂದು 33 ವರ್ಷ ಕೂಲಿ ಮಾಡಿ ಇವರು ಬಂಗಿ ಬೆಳೆದ್ರು ಹೆಸರಿಲ್ಲ ಅಂತ ಎದೆ ಬಡ್ಕೊಂಡು ಅಳಕತ್ತು. ಪುರಸಭೆ ಅಧ್ಯಕ್ಷ ಮೋದಪ್ಪ ಬಂದು ಕೇಳಿದಾಗ ಕತಿ ಮಾಡಿ ಗಂಡ ಹೆಂಡತಿ ಹೇಳಿದ್ವು. ಒಳಗಿಂದ ಕ್ಲಾರ್ಕ್ ಅಮಿತ್ ಬಂದು ಅಧ್ಯಕ್ಷರ ಕಿವಿಯಾಗಿ ಏನೋ ಹೇಳಿ ಹಿಂಸರ್ದ. ಮೋದಪ್ಪ ಈರಗ, ಹುಚ್ಚಪ್ಪ ನಿನ್ನ ಹೆಸರು ಮಿಸ್ಟೇಕ್ ಆಗಿ ಟೈಪ್ ಆಗಿಲ್ಲಂತ, ಮುಂದಿನ ವಾರ ಜಡಪಿಗೆ ಹೋಗೋದೈತಿ, ಬರೋಬ್ಬರಿ ಮಾಡ್ತೀನಿ ಎಂದು ಸಮಾಧಾನ ಮಾಡಿ ಕಳಿಸಿದ. ಲಿಸ್ಟ್ನ್ಯಾಗ ಹೆಸರು ಬರೋ ಮಠ ಕೆಲಸಕ್ಕೆ ಹೋಗಬೇಡ ಅಂತ ದ್ಯಾಮಿ ಈರನ ಸುತ್ತ ಲಕ್ಷ್ಮಣ್ ರೇಖಾ ಕೊರೆದು ಬಿಟ್ಟಿದ್ಲು. ತಿನ್ನುನ್ನ ಕಾಳಜಿ ಮಾಡಬೇಡ, ಗೌಡ್ರ ಮಗನ ಲಗ್ನ ಐತಿ, 3 ದಿನ ಮುಸ್ರಿ ಎತ್ತಾಕ್ ಹೇಳ್ಯಾರ. ಮಕ್ಕಳು ನೋಡ್ಕೊಂತ ಮನ್ಯಾಗಿರು, ಅಣ್ಣ ಮಾಡಿಟ್ಟಿನಿ, ಖಾರ ಎಣ್ಣೆ ಹಾಕಿ ಮಕ್ಕಳಿಗೆ ಉಣ್ಣಾಕ್ ಹಾಕು ಎಂದು ಹೋದಳು. 3 ದಿನ ಆತು, ಕೆಲಸದ ಸುದ್ದಿ ಬರಲಿಲ್ಲ.
ಮೋದಪ್ಪ ಹೇಳಿದ ವಾರನೂ ದಾಟಿ ಹೋಯ್ತು. ದ್ಯಾಮಿ ಗಂಡಗಂತ ಉದ್ರಿ ಹೇಳಿ ಸೆರೆ ತಂದು ಕೊಡ್ತಿದ್ಲು. ಅವತ್ತು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಪುರಸಭೆ ಕಾರ್ಬಾರಿ ಯೋಗಣ್ಣ ಬಂದು, ಈರಾ ಬಸ್ ಸ್ಟ್ಯಾಂಡ್ ಮೇನ್ ಸರ್ಕಲ್ ಮುಂದೆ ಡ್ರೈನೇಜು ತುಂಬೈತಿ, ಇವತ್ತೊಂದಿನ ಬಂದು ಹಸನು ಮಾಡೋ ಅಂತ ಅಂದ. ದ್ಯಾಮಿ, ಇಲ್ಲ, ನನ್ನ ಗಂಡ ಮನೆ ಆಗಿರ್ಲಿ, ಅವ ಎಲ್ಲಿಗೂ ಬರಂಗಿಲ್ಲ ಎಂದಳು. ನೋಡ್ ತಂಗಿ, ಊರಿನ ಮರವಾದಿ ಪ್ರಶ್ನೆ, ಮೋದಪ್ಪಗ ಫೋನ್ ಮೇಲೆ ಫೋನ್ ಬರ್ತಾವೋ, ಕಳಿಸ್ಕೊಡು ಅಂದ. ಯೋಗಣ್ಣ ಯೋಗ ವರ್ಕೌಟ್ ಆಗಲಿಲ್ಲ. ಯಥಾ ಪ್ರಕಾರ ದ್ಯಾಮಿ ಮಧ್ಯಾಹ್ನ ಕುನ್ನಾಕ ಮಾಡಿ, ನೋಡು ಮಾರಾಯ, ಯಾರು ಕರೆದ್ರು ಹೋಗ್ಬೇಡ, ನನ್ನ ಮ್ಯಾಲ ಆನಿ ಹೇಳಿಲ್ಲ ಅಂದಿ ನೋಡು ಎಂದು ಹೋದಳು. ಅವಳು ಹೋಗೋದನ್ನೇ ಕಾಯ್ತಿದ್ದ ಮೋದಪ್ಪ, ಅಮಿತ, ಯೋಗಪ್ಪ ಬಂದು ಈರೆಗೆ ಒಂದು ಬೀಡಿ ಕಟ್ಟು 2 ಸರಾಯಿ ತಂದು, ಈರಾ ನಮ್ಮ ಮನುಷ್ಯ, ನಾಳೆಯಿಂದ ಕೆಲಸಕ್ಕೆ ನಡಿ, ಹಿಡಿ ಇದನ್ನು ಕುಡಿ ಎಂದರು. ಭಾಳ ಅರ್ಜೆಂಟ್ ಐತಿ, ಹೇಲ್ಗುಂಡಿ ಕ್ಲೀನ್ ಮಾಡು, ಮತ್ತೆ ಕೊಡ್ತೀವಿ ಹಿಂಗ ಎಂದು ಕರೆದ್ರು. ಸೂರ ಶಂಕರ ಕೈಯೊಂದು ಕಾಲೊಂದು ಹಿಡಿದು, ಯಪ್ಪ ಅವ್ವ ಬ್ಯಾಡಂದಳ, ಹೋಗಬೇಡಪ್ಪ, ಮನೆಯಾಗಿರು ಎಂದು ಬೇಡ್ಕೊಂಡು, ಇಲ್ಲೋ ಮಕ್ಕಳ್ರೆ, ಎಲ್ಲೂ ಹೋಗಲ್ಲ, ಅಂಗಡ್ಯಾಗ ಚಾಕ್ಲೇಟ್ ತರ್ತೀನಿ ಅಂತ ಸಮಾಧಾನ ಮಾಡಿ ಹೊರಟೆ ಹೋದ. ಹೊಲಸು ಸರ್ಕಲ್ ತುಂಬಿ ರಸ್ತೆ ಗುಂಟ ಹರಿತಿತ್ತು. ಈರ ತಡ ಮಾಡದೆ ಅಂಗಿ ತೆಗೆದು ನಡಕ್ ಹಗ್ಗ ಬಿಗಿದು ಮೂಗು ಹಿಡ್ಕೊಂಡು ಒಳಗಿಳಿದ. ಬರೋಬ್ಬರಿ 1 ನಿಮಿಷ ಆದ ಮೇಲೆ ಹೊರಗೆ ಬಂದು ಬ್ರಹ್ಮ ಉಸಿರನ್ನು ಬಿಟ್ಟ. ಆಗಲ್ರಿ, ಬಹಳ ಬಿಕ್ಕೊಂಡೈತಿ ಅಂದ. ಅಮಿತ, ಹಿಂಗಂದ್ರೆ ಹೆಂಗ, ನಿನ್ನ ನೌಕರಿ ಜವಾಬ್ದಾರಿ ನಂದು ತಿಳಿತಿಲ್ಲೋ ಅಂದ. ಹೆಂಡತಿ ಮಕ್ಕಳನ್ನ ನೆನೆಸಿ ಈರ ಮತ್ತೊಮ್ಮೆ ಒಳಗಿಳಿದ. ನಿಮಿಷ ಆಗಿ 2 ನಿಮಿಷ ಆಯ್ತು. ಕಡೆಗೆ 5 ನಿಮಿಷ ಆದರೂ ಈರ ಬರಲೇ ಇಲ್ಲ. 4-5-6 ಮಂದಿ ಸೇರಿ ಹಗ್ಗ ಜಗ್ಗಿದ್ರು. ಮೇಲೆ ಬಂದದ್ದು ಈರನ ಹೆಣ. ಎಲ್ಲರೂ ಗಾಬರಿ ಆದರು. ಮೈ ಮೇಲೆ ಬರುವುದೆಂದು ತ್ರಿಮೂರ್ತಿಗಳು ಮನೆ ಸೇರಿದ್ರು. ಈ ಕಡೆ ಅಪ್ಪ ಚಾಕ್ಲೇಟ್ ತರ್ತಾನಂತ ಮಕ್ಕಳು ಕಾಯ್ತಾ ಕೂತಿದ್ದು. ಮುಸುರೆ ತೊಳಿತಿದ್ದ ದ್ಯಾಮಿಗೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದು ಗರ ಬಡ್ದಂತಾದಳು. ಕೂಸನ್ನ ತಾಯಿ ತೊಡೆ ಮೇಲೆ ಹಾಕ್ಕೊಂಡಂಗ ಗಂಡನ ಶವ ಹಾಕ್ಕೊಂಡು ಹುಚ್ಚಿಯಂತೆ ಹತ್ತಳು. ಮಕ್ಕಳು ಅಪ್ಪನ ದಾರಿ ಕಾಯ್ತಾವ. ದ್ಯಾಮಿ ಹುಚ್ಚಿ ಹಂಗ ಗಂಡನ ಬರುವ ಕಾಯ್ತಾ ಕೂತಾಳ. ಯಾವ ಭರವಸೆಯೂ ಅವರ ಮನೆಗೆ ಬರಲಿಲ್ಲ. ಯಾವ ಯೋಜನೆಯೂ ಅವರಿಗೆ ಸಿಗಲಿಲ್ಲ. ಅವಳಿಗೆ ಅವಳ ಗಂಡನ್ನ ಬಿಟ್ಟು ಬೇರೆ ಯಾವ ಗ್ಯಾರಂಟಿಯೂ ದ್ಯಾಮಿಗೆ ಬೇಕಿರಲಿಲ್ಲ. ಗಣಕರಂಗದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ. ನಮ್ಮ ಕರುಳಿನ ಕತೆಗಾರ, ನೀನೆಲ್ಲಿ ಹೋದೆ ದೂರ. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ. ಓ ನೀತಿಯ ನೇಸರ, ಮಮತೆಗಳ ಮಹಾದ್ವಾರ. ಓ ನೀತಿಯ ನೇಸರ, ಮಮತೆಗಳ ಮಹಾದ್ವಾರ. ಮಮತೆಗಳ ಮಹಾದ್ವಾರ, ಮಮತೆಗಳ ಮಹಾದ್ವಾರ. ನಮ್ಮ ಕರುಳಿನ